ಅಂಗನವಾಡಿಯವರ ಒಂದು ಶ್ರಮ, ಒಂದು ಶ್ರದ್ಧೆ ಮತ್ತು ಮಾಡಲೇಬೇಕು ಅನ್ನೋ ಒಂದು ಛಲ ಹಂಬಲದಿಂದಾಗಿ ಇವತ್ತು ನಮ್ಮ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ, ಹಳ್ಳಿಗಳಲ್ಲೂ ಸಹ ಇವತ್ತು ಪದಾರ್ಪಣೆ ಮಾಡಿದೆ, ಸಂಘಟನೆಯಾಗಿದೆ. ಈ ಒಂದು ಸುಸಂದರ್ಭ ಇವತ್ತಿಗೆ 8 ವರ್ಷಗಳು ತುಂಬಿದೆ. ಈ ಒಂದು ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆಗೆ ಶರಣೆಯರೇ, ಈ ಒಂದು ಸಂಘಟನೆ ಯಾವ ನಿಟ್ಟಿನಲ್ಲಿ ಸಾಗಿದೆ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ವೀರಭದ್ರ ಜಯಂತಿಯನ್ನ ಮಾಡಲೇಬೇಕು ಅನ್ನೋ ಒಂದು ಛಲದೊಂದಿಗೆ ಆರಂಭವಾದಂತಹ ವೀರಭದ್ರ ಜಯಂತಿ ಜಿಲ್ಲೆಗಳಲ್ಲಿ ಮತ್ತು ದೇಶದ ಎಲ್ಲ ರಾಜ್ಯಗಳಲ್ಲೂ ಸಹ ಈ ಒಂದು ವೀರಭದ್ರ ಜಯಂತಿಯನ್ನ ನಮ್ಮ ಸಂಘಟನೆ ಮೂಲಕ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಅಂತ ಹೇಳಿದ್ರೆ, ಕಳೆದ ತಿಂಗಳು 16ನೇ ತಾರೀಕು ಒಂದು ದೆಹಲಿಯಲ್ಲಿ ಒಂದು ದೊಡ್ಡ ಬೃಹತ್ತಾದ ಒಂದು ಕಾರ್ಯಕ್ರಮ ನಡೆಯಿತು, ವೀರಭದ್ರ ಜಯಂತಿ. ಆ ಒಂದು ಜಯಂತಿಗೆ 106 ಜನ ಮಠಾಧೀಶರುಗಳು, ಲಕ್ಷಾಂತರ ಜನ ಭಕ್ತರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಸಾಕ್ಷೀಕರಿಸಿದರು. ಆ ಒಂದು ಕಾರ್ಯಕ್ರಮ ಇಡೀ ದೆಹಲಿಯ ಪಾರ್ಲಿಮೆಂಟ್ ವರೆಗೂ ಮುಟ್ತು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ನಮ್ಮ ಒಂದು ಪ್ರದೀಪ್ ಅಂಗನವಾಡಿಯದು ಇತ್ತೀಚಿನ ಅಂದ್ರೆ ಹೊಸ ಬ್ರೈನ್, ಈ ಹುಡುಗರು ಒಂದು ಹೊಸ ಬ್ರೈನ್ಗಳು, ಅಂದ್ರೆ ಹಳೆ ಬ್ರೈನ್ಗಳು ಅಂದ್ರೆ ಅಷ್ಟಾಗಿ ಅವರಲ್ಲಿ ಏನಂದ್ರೆ ಒಂದೊಂದು ವಿಂಗ್ ಮಾಡಬೇಕು, ಆ ವಿಂಗ್ಗಳಲ್ಲಿ ಕೆಲಸ ಮಾಡಿದ್ರೆ ಆ ವಿಂಗ್ ಅವರಿಗೆ ಅನುಕೂಲ ಆಗುತ್ತೆ. ಅಂದ್ರೆ ಈಗ ನಮಗೆ ತಗೊಳ್ಳಿ, ನಾನು ಜರ್ನಲಿಸ್ಟ್ ಇದ್ದೀನಿ, ಇವಾಗ ನಮ್ಗಾಗಿ ಒಂದು ವಿಂಗ್ ಮಾಡಿದ್ದಾರೆ, ಅದ್ರಲ್ಲಿ ನಮ್ಮ ಕುಂದುಕೊರತೆಗಳು ನಾವೇ ಕೂತ್ಕೊಂಡು ಏನ್ ಮಾಡ್ಬೋದು ಅಂತ ಚರ್ಚೆ ಮಾಡ್ತೇವೆ. ವಕೀಲರದ್ದು ವಿಂಗ್ ಮಾಡಿದ್ದಾರೆ, ಅವರು ಸಹ ಒಂದು ಒಟ್ಟಾರೆ ಸೇರಿಸ್ತಾ ಇರ್ತೀವಿ. ಅವಾಗ ಮಹಿಳಾ ವಿಂಗ್, ಹೆಣ್ಮಕ್ಳಿಗೆ ಗೊತ್ತಿರ್ಬೇಕು, ಎಲ್ಲ ಮಹಿಳಾ ವಿಂಗ್ ಇದೆ, ವಿದ್ಯಾರ್ಥಿಗಳ ವಿಂಗ್ ಇದೆ, ಕಾಂಟ್ರಾಕ್ಟ್ಸ್ ವಿಂಗ್ ಇದೆ, ಹೀಗೆ 10 ವಿಂಗ್ಗಳನ್ನ ಮಾಡಿಕೊಳ್ಳುವ ಮೂಲಕ ಈ ಸಂಘಟನೆಯನ್ನ ನಾವು ಅಭಿವೃದ್ಧಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಸಂಪೂರ್ಣ ಆ ಒಂದು ಶ್ರಮ ಪ್ರದೀಪ್ ಅವರು, ನಾವು ಸುಮ್ಮನೆ ಅಷ್ಟೇ. ಈ ನಿಟ್ಟಿನಲ್ಲಿ ಅದಕ್ಕೆ ಮತ್ತೊಂದು ಸೇರ್ಪಡೆ ನಮ್ಮ ರಿಯಲ್ ಎಸ್ಟೇಟ್ ನೆಟ್ವರ್ಕ್, ವೀರಶೈವ ಲಿಂಗಾಯತ ರಿಯಲ್ ಎಸ್ಟೇಟ್ ನೆಟ್ವರ್ಕ್. ಇದರಲ್ಲಿ ನಮ್ಮ ಸಮುದಾಯದ ಎಲ್ಲ ಬಿಲ್ಡರ್ಸ್ ಇರ್ಬೋದು, ಕಾಂಟ್ರಾಕ್ಟರ್ಸ್ ಇರ್ಬೋದು, ಅಥವಾ ಡೆವಲಪರ್ಸ್ ಇರ್ಬೋದು, ಎಲ್ಲರೂ ಒಂದ್ ಕಡೆ ಕೂರಿಸ್ಬೇಕು. ಆ ಡೆವಲಪರ್ಸ್ಗೆ, ಬಿಲ್ಡರ್ಸ್ಗೆ ಅವ್ರಿಗೆ ಅನುಕೂಲ ಆಗುತ್ತಾ ಲಾಯರ್ಸ್ ನ ಒಟ್ಟಿಗೆ ಸೇರಿಸೋದು, ರಿಜಿಸ್ಟರ್ ಮಾಡುವಂತ ಸೇರಿಸೋದು, ಆ ಒಂದು ಸಮ್ಮಿಲನ ಮಾಡುವಂತಹ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜ್ಯ ನೊಣವೇನಕೆರೆಯ ಶ್ರೀಮದ್ ನಿರಂಜನ ಪ್ರಣವ ಸ್ವರೂಪಿಗಳಾದಂತಹ ಡಾಕ್ಟರ್ ಕರೆ ವೃಷಭ ಶಿವಯೋಗೀಶ್ವರ ಮಹಾಸ್ವಾಮಿಗಳು ಆಗಮಿಸಿದ್ದಾರೆ. ಅವರ ಪಾದಾರವಿಂದಗಳಿಗೆ ನನ್ನ ಶಿರಭಾಗಿ ಉಳಿಸುತ್ತಾ ಸ್ವಾಗತಿಸ್ತೇನೆ. ಹಾಗೆಯೇ ನಮ್ಮ ಲಿಂಗಾಯತ ಸಮುದಾಯದಲ್ಲಿ ಪಾಲನೆ ಹತ್ರ ಅವರು ಕನ್ನಡ ಚಳವಳಿಗಾರರು, ಅವ್ರು ಯಾರು ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು. ಆಲ್ಮೋಸ್ಟ್ ನಮ್ಮ ಸಮುದಾಯದ 75%, ರಾಜ್ಯದ 75% ಜನಗಳಿಗೆ ನಮ್ಮ ಪಾಲನೆ ಹತ್ರ ಅವ್ರಿಗೆ ಗೊತ್ತಿದೆ. ಅವ್ರನ್ನೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ಚಿತ್ರೀಕರಣ ಮಾಡಲಿಕ್ಕೆ ಬಂದಂತಹ ನಮ್ಮ ಗೆಳೆಯ ಸೋಮಶೇಖರ್ ಗಾಂಧಿ ಅವ್ರಿಗೂ ಸಹ ಸ್ವಾಗತ ಮಾಡ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ದೂರದ ಊರುಗಳಿಂದ, ಈಗ ಅಷ್ಟೇ ನಾನು ಕೇಳ್ತಾ ಇದ್ದೇನೆ, ಕೆಲವರು ಧಾರವಾಡದಿಂದ ಬಂದಿದ್ದಾರೆ, ಬೆಳಗಾವಿಯಿಂದ ಬಂದಿದ್ದಾರೆ, ರಾಜ್ಯದ ಇತರೆಡೆಗಳಿಂದ ಬಂದಿದ್ದಾರೆ. ಅವರೆಲ್ಲರಿಗೂ ನಮ್ಮ ಹೃದಯ ತುಂಬಿದ ಒಂದು ಸ್ವಾಗತವನ್ನ ಕೋರ್ತೇವೆ. ಈ ಒಂದು ಕಾರ್ಯಕ್ರಮದ ಯಾವ ರೀತಿಯಾಗಿ ಈ ಒಂದು ನೆಟ್ವರ್ಕ್ ಪ್ರಾರಂಭ ಮಾಡಬೇಕು ಅನ್ನೋ ರೀತಿಯ ಒಂದು ಮಾತುಗಳನ್ನ, ಪ್ರಾಸ್ತಾವಿಕ ನುಡಿಗಳನ್ನ ನಮ್ಮ ರಾಷ್ಟ್ರಾಧ್ಯಕ್ಷರಾದಂತಹ, ಅದಕ್ಕೂ ಮುಂಚೆ ಒಂದು ಪ್ರಾರ್ಥನೆ ನಮ್ಮ ಹೆಂಗಳೆಯರಿಂದ. ನಮಸ್ಕಾರ. ವೀರಶೈವ ಲಿಂಗಾಯತ ಶರಣೆಯರಿಗೆಲ್ಲರಿಗೂ ನಮಸ್ಕಾರಗಳು, ಗುರುಗಳಿಗೂ ನಮಸ್ಕಾರಗಳು. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ, ಸ್ಮರಿಸುವೆ ನಿನ್ನಯ ದಿವ್ಯ ನಾಮ. ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ, ವಿದ್ಯೆಯ ನೀಡೋ ಶ್ರೀ ವರದಾಯಕ, ವಿದ್ಯೆಯ ನೀಡೋ ಶ್ರೀ ಶುಭದಾಯಕ. ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ, ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ. ಪಾವನಗೊಳಿಸೋ ಶ್ರೀ ಶಾಂತಿಧಾಮ, ಪಾವನಗೊಳಿಸೋ
ದಿವ್ಯನಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ ಗಂಗಾಧರ ಸುತ ಚಂದ್ರ ಸುಧಾಕರ ಗಂಗಾಧರ ಸುತ ಚಂದ್ರ ಸುಧಾಕರ ಮಂಗಳ ಹರಿಷೋ ಶ್ರೀ ಶುಭದಾಯಕ ಮಂಗಳ ಹರಿಷೋ ಶ್ರೀ ವರದಾಯಕ ಚರಣ ಕಮಲ ನಿನ್ನ ಪೂಜಿಪೆ ಅನುದಿನ ಚರಣ ಕಮಲ ಪುಣ್ಯ ಪೂಜಿಪೆ ಅನುದಿನ ಪಾವನಗೊಳಿಸೋ ಶ್ರೀ ಶಾಂತಿಧಾಮ ಪಾವನಗೊಳಿಸೋ ಶ್ರೀ ಶಾಂತಿಧಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ Ready?